ತಮ್ಮೆಲ್ಲರಿಂದನೇ ಆಗಿರೋದೇ ಹೊರತು ಅವರಿಗೆ ಯಾವುದೇ ಸಬ್ಸ್ಟೆನ್ಸ್ ಇಲ್ಲ, ಬರೇ ಗಾಳಿ. ಮೀಡಿಯಾದವರು ಕೆಲವು ಗೋಧಿ ಮೀಡಿಯಾಗಳಿದ್ದಾರೆ, ಪಂಪ್ ಹೊಡಿತಾರೆ, ಅದರಿಂದನೇ ಇರೋದು. ಇಂದಿರಾ ಗಾಂಧಿ ಅವರು 44 ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ, ನೀವೆಷ್ಟು ಮಾಡಿದ್ದೀರಾ? ಶೂನ್ಯ. ಫಸ್ಟ್ ಅವೆಲ್ಲ ಸಾಧನೆಗಳು ಮಾಡಕ್ ಹೇಳಿ, ಅದಾದ್ಮೇಲೆ ಇಂದಿರಾ ಗಾಂಧಿ ಅವ್ರ ಜೊತೆ ಕಂಪೇರ್ ಮಾಡ್ಲಿಕ್ಕೆ ಹೇಳಿ. ಎಲೆಕ್ಷನ್ ಕಮಿಷನ್ ಅನ್ನ ಕೈಗೊಂಬೆ ಮಾಡಿಬಿಟ್ಟು ನೀವು ಇವತ್ತು ಎಲೆಕ್ಷನ್ಗೆ ಚುನಾವಣೆ ಗೆಲ್ತಾ ಇದ್ದೀರಾ, ಅದ್ರ ಬಗ್ಗೆ ಚರ್ಚೆಗೆ ಬರ್ತಾರಾ? ಎಸ್, ಕರ್ನಾಟಕದಲ್ಲೂ ಆಗಿದೆ, ಕೊಡ್ತೀವಿ ಮಾಹಿತಿ ತಮಗೆ. ಎಸ್, ಪ್ರೂಫೇ ಕೊಡ್ತೀವಿ. ಕುಲಕರ್ಣಿ ಸಾಹೇಬ್, ನಾನು ಏನು ಹೇಳ್ತಾ ಇದ್ದೀನಿ, ಯಾವತ್ತಾದ್ರೂ ತಮ್ಮ ಮುಂದೆ ಬಂದಾಗ ವಿತೌಟ್ ಡಾಕ್ಯುಮೆಂಟ್ಸ್ ಬಂದಿದ್ದೀನ? ಇವಾಗ ಎಲೆಕ್ಷನ್ ಕಮಿಷನ್ ಇಲ್ಲಿ ನಡೆದಿದೆ ಅಂತ, ಕರ್ನಾಟಕದಲ್ಲಿ ಆಗಿದೆ ಅಂತ ಮೊನ್ನೆ ಮಾಹಿತಿ ರಾಹುಲ್ ಗಾಂಧಿ ಅವ್ರು ಕೊಟ್ಟಿದ್ದಾರೆ. ಅವ್ರೇನು ಹೇಳಿದ್ದಾರೆ? ಸ್ವಲ್ಪ ಟೈಮ್ ಕೊಡಿ, ಇದು ಪಾರ್ಲಿಮೆಂಟ್ನಲ್ಲಿ ಬಹಳ ಪ್ರಮುಖವಾದಂಥ ಚರ್ಚೆ ನಡೆದಿದೆ, ಅದಾದ್ಮೇಲೆ ಇದಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರದ್ದಾದ್ಮೇಲೆ ಇಲ್ಲಿ ನಾವು ಇದ್ದೇ ಇರ್ತೀವಲ್ಲ, ಎಲ್ಲೋಡ್ ಹೋಗ್ತೀವಿ? ಎಲೆಕ್ಷನ್ ಒಂದ್ ನಿಮಿಷ, ನಾನು ಆ ದಾಖಲೆಗಳನ್ನ ನೋಡಿದ್ದೇನೆ, ಆಯ್ತಾ? ವಾಟ್ ಎವರ್ ಇಟ್ ಈಸ್, ಎಲೆಕ್ಷನ್ ಪೆಟಿಷನ್ಗೆ ನಿಮಗೆ ಒಂದು 60-80 ದಿನ ಇರ್ತದೆ. ಅದ್ರ ಒಳಗಡೆ ನೀವು ಎಲೆಕ್ಷನ್ ಪೆಟಿಷನ್ ಹಾಕ್ಬೋದು, ಪ್ರೊವೈಡೆಡ್ ಯು ಹ್ಯಾವ್ ದಿ ಇನ್ಫಾರ್ಮೇಶನ್. ನಮ್ಮ ಹತ್ರ ಮಾಹಿತಿ ಅವಾಗ ಇರಲಿಲ್ಲ, ಆ ಸಂಗ್ರಹಣೆ ಮಾಡ್ಲಿಕ್ಕೆ ನಮಗೆ 6-8 ತಿಂಗಳಾಗಿದೆ. ಅದನ್ನ ಒಂದ್ ನಿಮಿಷ, ನಾವು ಎಲೆಕ್ಷನ್ ಪೆಟಿಷನ್ ಅಂತ ನಾವು ಕೇಳ್ತಾ ಇಲ್ಲ ಅಲ್ಲ, ನಾವೇನಾದ್ರೂ ಹೇಳಿದೀವ ಎಲೆಕ್ಷನ್ ರಿವರ್ಸ್ ಮಾಡಬೇಕು, ಅನ್ಯಾಯ ಆಗಿದೆ? ಎಲ್ಲೂ ಹೇಳ್ತಾ ಇಲ್ಲ. ನಾವೇನು ಹೇಳ್ತಾ ಇರೋದು, ಎಲೆಕ್ಷನ್ ಕಮಿಷನ್ ಅವರು ಯಾವ ರೀತಿ ಬಿಜೆಪಿ ಅವರಿಗೆ ಸಹಕಾರ ಮಾಡ್ತಾ ಇದೀವಿ ಅಂತ ನಾವು ಎಕ್ಸ್ಪೋಸ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇರೋದು. ಈಗ ಹೌದು, ನಮಗೆ ಇನ್ಫಾರ್ಮೇಶನ್ ಬೇಕಾದಾಗ ಸ್ವಲ್ಪ ಸಮಯ ಆಗೇ ಆಗುತ್ತೆ. ವಿ ಆರ್ ನಾಟ್ ಇವನ್ ಟಾಕಿಂಗ್ ಅಬೌಟ್ ಎಲೆಕ್ಷನ್ ಪೆಟಿಷನ್. ಎಲ್ಲಿ ಮಾತಾಡಿದೀವಿ ಎಲೆಕ್ಷನ್ ಪೆಟಿಷನ್ ಹಾಕ್ತೀವಿ ಅಂತ? ಮಾಹಿತಿ ಬಂದಾಗ ತಾನೇ ನಾವು ಮಾತಾಡ್ಬೋದು. ಯಾರು ಹೇಳಿದ್ರು? ಅದೇ ಸರ್, ಮಾಹಿತಿ ಇರ್ಲಾರ್ದೆ ನಾನು ಮಾತಾಡೋನಲ್ಲ. ನಾನು ಹೇಳ್ದಂಗೆ ಮಾನ್ಯ ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ ಹೊರಗಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ನಾನು ಪ್ರೂವ್ ಮಾಡಿದ್ದೇನೆ, ಕರ್ನಾಟಕದಲ್ಲೂ ಭಯಂಕರವಾಗಿ ಭ್ರಷ್ಟಾಚಾರ ನಡೆದಿದೆ ಎಲೆಕ್ಷನ್ ಕಮಿಷನ್ ವೋಟರ್ ಲಿಸ್ಟಲ್ಲಿ, ಅದು ನಾನು ಎಕ್ಸ್ಪೋಸ್ ಮಾಡ್ತೀನಿ ಅಂತ. ಇವತ್ತಿಂದ ಆಪರೇಷನ್ ಸಿಂಧೂರದ ಒಂದು ಚರ್ಚೆ ಆರಂಭ ಆಗಿದೆ. ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು ತಮ್ಮ ಮುಂದೆ ಬರ್ತಾರೆ, ಅವ್ರ ದಾಖಲೆಗಳು ಕೊಡ್ತಾರೆ. ಅದಾದ್ಮೇಲೆ ಇಲ್ಲಿ ಕೂಡ ನಾವು ಮಾಡ್ತೀವಿ. ಮತ್ತೆ ಅವರು ದಾಖಲೆ ಬಿಡ್ಲಿ, ಯಾರು ಬೇಡ ಅಂದಿದ್ದಾರೆ? ನೋಡಿ, 136 ಇರ್ಬೋದು, 400 ಇರ್ಬೋದು, ಏನೇನು ಆಗ್ತಾ ಇದೆ ಅಂತ ನಿಮ್ಮ ಮುಂದೆ ಇಡ್ತೀವಿ, ನೀವು ಜಡ್ಜ್ ಮಾಡಿ. ಥ್ಯಾಂಕ್ ಯು.